ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ವಿಘ್ನೇಶ್ ಶಿಶಿರ್ ಬಾಂಬ್ ಹಾಕಿದ್ದಾರೆ. ಆ ಬಾಂಬ್ ಶುಕ್ರವಾರ ಬ್ಲಾಸ್ಟ್ ಆಗಿ ದ್ವಿಪೌರತ್ವ ಕೇಸಲ್ಲಿ ಎಫ್ಐಆರ್ ದಾಖಲು ಮಾಡೋಕೆ ಅಲಹಾಬಾದ್ ಹೈಕೋರ್ಟ್ ಹೇಳಿತ್ತು. ಅದರಲ್ಲೂ ಸುಮಾರು 45 ದಾಖಲೆಗಳನ್ನು ವಿಘ್ನೇಶ್ ಶಿಶಿರ್ ರಾಹುಲ್ ವಿರುದ್ಧ ಸಲ್ಲಿಕೆಯನ್ನ ಮಾಡಿದ್ರೆ, ಕೇಂದ್ರ ಗೃಹ ಇಲಾಖೆ ಕೂಡ ಬಹಳಷ್ಟು ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿತ್ತು. ನ್ಯಾಯಾಧೀಶರು ರಾಹುಲ್ ವಿರುದ್ಧ ಎಫ್ಐಆರ್ ದಾಖಲು ಮಾಡಿ ತನಿಖೆಯನ್ನು ನಡೆಸೋಕೆ ಉತ್ತರ ಪ್ರದೇಶದ ಪೊಲೀಸರಿಗೆ ಮೊದಲು ತಿಳಿಸಿದ್ರು. ನಂತರ ಅದು ಅಂತಾರಾಷ್ಟ್ರೀಯ ಮಟ್ಟದ ಕೇಸ್ ಆಗಿರೋದ್ರಿಂದ ಸಿಬಿಐಗೆ ವಹಿಸಿ ಆದೇಶವನ್ನು ಹೊರಡಿಸಿತ್ತು. ಆದರೆ ಈಗ ಒಂದೇ ದಿನದಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಎಫ್ಐಆರ್ ಹಾಕದ ಹಾಗೆ ಅದೇ ಅಲಹಾಬಾದ್ ಹೈಕೋರ್ಟ್ ತಡೆಯನ್ನು ನೀಡಿದೆ. ಹಾಗಾದ್ರೆ ರಾಹುಲ್ ಗಾಂಧಿ ದ್ವಿಪೌರತ್ವ ಕೇಸಲ್ಲಿ ನಿಜವಾಗ್ಲೂ ಆಗ್ತಾ ಇರೋದೇನೋ? ವಿದೇಶಿ ಪ್ರಜೆ ರಾಹುಲ್ ಗಾಂಧಿ ದೇಶದ 125 ಕೋಟಿ ಜನರ ಕಣ್ಣಿಗೆ ಮಣ್ಣನ್ನ ಹಾಕ್ತಾ ಇರೋದೇಗೆ? ಅಲಹಾಬಾದ್ ಹೈಕೋರ್ಟ್ ಒಂದೇ ದಿನದಲ್ಲಿ ಎಫ್ಐಆರ್ಗೆ ತಡೆಯನ್ನು ನೀಡಿದ್ದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಒಂದು ಕಡೆ ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆಯ ಸದುದ್ದೇಶದ ಬಿಲ್ಲನ್ನು ಪಾಸ್ ಮಾಡೋಕೆ ಮೋದಿ ಸರ್ಕಾರ ಮುಂದಾಗಿತ್ತು. ಅದೇ ಬಿಲ್ಲನ್ನು ಸಂಖ್ಯಾಬಲದಲ್ಲಿ ಸೋಲಿಸೋಕೆ ಇಂಡಿ ಕೂಟ ತಯಾರಿ ನಡೆಸಿತ್ತು. ಅದೇ ಸಮಯದಲ್ಲಿ ಅಲಹಾಬಾದ್ ಹೈಕೋರ್ಟಿನ ಲಕ್ನೋ ಪೀಠದ ಏಕಸದಸ್ಯ ಪೀಠದಲ್ಲಿ ನ್ಯಾಯಮೂರ್ತಿ ಸುಭಾಷ್ ವಿದ್ಯಾರ್ಥಿ ರಾಹುಲ್ ಗಾಂಧಿ ತಮ್ಮ ದ್ವಿಪೌರತ್ವವನ್ನು ಬಚ್ಚಿಟ್ಟು ಇಡೀ ರಾಷ್ಟ್ರದ ಪ್ರಜಾಪ್ರಭುತ್ವಕ್ಕೆ ವಂಚನೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪದ ತೀರ್ಪನ್ನು ನೀಡೋಕೆ ಮುಂದಾಗಿದ್ರು. ಇದರಲ್ಲಿ ಕರ್ನಾಟಕದ ವಿಘ್ನೇಶ್ ಶಿಶಿರ್ ವರ್ಸಸ್ ರಾಹುಲ್ ಗಾಂಧಿ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಸುಮಾರು 22 ತಿಂಗಳುಗಳ ಹೋರಾಟವನ್ನು ವಿಘ್ನೇಶ್ ನಡೆಸಿದ್ರು. ನ್ಯಾಯಮೂರ್ತಿ ಸುಭಾಷ್ ವಿದ್ಯಾರ್ಥಿ ಅವರು 50 ಪುಟಗಳ ತೀರ್ಪನ್ನು ಬರೆದು ದೂರುದಾರ ಮಾಡಿರೋ ಆರೋಪಕ್ಕೆ ಭಾರತ ಸರ್ಕಾರದ ಗೃಹ ಇಲಾಖೆಯ ಪೌರತ್ವ ವಿಭಾಗದ ವಿದೇಶಿ ನಾಗರಿಕ ಉಪವಿಭಾಗ ರಹಸ್ಯ ದಾಖಲೆಗಳ ಕಡತಗಳನ್ನು ಸಲ್ಲಿಕೆ ಮಾಡಿತ್ತು. ಅವೆಲ್ಲವನ್ನ ಪರಾಮರ್ಶೆ ನಡೆಸಿದ್ದ ನ್ಯಾಯಾಲಯ ದೂರುದಾರ ವಿಘ್ನೇಶ್ ಮಾಡಿರೋ ಎಲ್ಲ ಆರೋಪಗಳು ಸತ್ಯ ಅನ್ನೋದು ಸಾಬೀತಾಗಿತ್ತು. ಅದೇ ಕ್ಷಣದಲ್ಲಿ ದೂರುದಾರರ ಕೋರಿಕೆಯ ಹಾಗೆ ರಾಯಬರೇಲಿಯ ಕೊತ್ವಾಲಿ ಪೊಲೀಸ್ ಠಾಣೆಯಲ್ಲಿ ರಾಹುಲ್ ಗಾಂಧಿಯ ವಿರುದ್ಧ ಎಫ್ಐಆರ್ ದಾಖಲು ಮಾಡಬೇಕು, ಜೊತೆಗೆ ರಾಹುಲ್ ಗಾಂಧಿಯ ದ್ವಿಪೌರತ್ವ ಕೇಸಿನ ಪ್ರಕರಣವನ್ನು ಉತ್ತರ ಪ್ರದೇಶ ಸರ್ಕಾರದ ಗೃಹ ಇಲಾಖೆ ಮುಂದುವರಿಸಬೇಕು ಅನ್ನೋದನ್ನ ನ್ಯಾಯಾಲಯ ಹೇಳುತ್ತೆ. ಆದರೆ ಉತ್ತರ ಪ್ರದೇಶದ ಪ್ರತಿನಿಧಿ ಸ್ಪೆಷಲ್ ಅಡ್ವೊಕೇಟ್ ಸ್ವಾಮಿ, ಇದು ಅಂತಾರಾಷ್ಟ್ರೀಯ ಮಟ್ಟದ ಅಪರಾಧ ಪ್ರಕರಣ, ಇದರಲ್ಲಿ ಬಹಳಷ್ಟು ವಿದೇಶಿ ಸರ್ಕಾರಗಳ ಸಹಭಾಗಿತ್ವ ಈ ಪ್ರಕರಣದಲ್ಲಿ ಇದೆ, ಹಾಗಾಗಿ ಈ ತನಿಖೆಯನ್ನು ಕೇಂದ್ರೀಯ ತನಿಖಾ ಸಂಸ್ಥೆಗೆ ವರ್ಗಾವಣೆ ಮಾಡಬೇಕು ಅನ್ನೋ ವಿನಂತಿಯನ್ನು ಮಾಡಿಕೊಳ್ಳುತ್ತೆ. ಆಗ ನ್ಯಾಯಮೂರ್ತಿಗಳು ಈ ಪ್ರಕರಣವನ್ನು ಸಿಬಿಐಗೆ ತನಿಖೆ ಮಾಡಲಿ ಅನ್ನೋ ಆದೇಶವನ್ನು ನೀಡುತ್ತೆ. ಆದರೂ ರಾಹುಲ್ ಗಾಂಧಿ ಕಳೆದ 22 ವರ್ಷಗಳಿಂದ ತಮ್ಮ ವಿದೇಶಿ ಪೌರತ್ವವನ್ನು ಮುಚ್ಚಿಟ್ಟು ಅದೇ 6 ಚುನಾವಣೆಗಳನ್ನು ಗೆದ್ದು ಭಾರತದ ಲೋಕಸಭೆ ಪ್ರತಿಪಕ್ಷ ನಾಯಕ ಕೂಡ ಆದ್ರು ಅನ್ನೋದೇ ಇಲ್ಲಿ ಒಂದು ಯಕ್ಷ ಪ್ರಶ್ನೆ. ಭಾರತದ 140 ಕೋಟಿ ಜನರಿಗೆ ಮೋಸವನ್ನು ಮಾಡಿದ ಹಾಗೆ ಆಗಲ್ವಾ? ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಪ್ಪು ಮಸಿಯನ್ನು ಬೆಳೆದ ಹಾಗಲ್ವಾ? ಒಟ್ಟಿನಲ್ಲಿ ಚುನಾವಣಾ ಪ್ರಕ್ರಿಯೆಯ ಮೇಲೆ ನಂಬಿಕೆಯನ್ನು ಇಟ್ಟಿರೋ ಎಲ್ಲರನ್ನ ಮಂಗಗಳನ್ನು ಮಾಡಿದ್ದು ಈ ರಾಹುಲ್ ಗಾಂಧಿ ಅನ್ನೋ ಅಯೋಗ್ಯ ವಿಪಕ್ಷ ನಾಯಕ ಅಂದ್ರೂ ತಪ್ಪೇನೂ ಇಲ್ಲ. ಆದರೂ ಒಂದು ಅರ್ಥ ಆಗ್ತಿಲ್ಲ, ನೆಹರು ಗ್ರೇಟು, ಇಂದಿರಾ ಗಾಂಧಿ ಗ್ರೇಟು, ಕಾಂಗ್ರೆಸ್ ಪಕ್ಷ ಅನ್ನೋದೇ ಗ್ರೇಟು, ಕಾಂಗ್ರೆಸ್ ಪಕ್ಷ ಅನ್ನೋದು ಸಿಕ್ಕಾಪಟ್ಟೆ ಗ್ರೇಟು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇಂತಹ ಅಪರಾಧವನ್ನು ಮಾಡಿರೋ ರಾಹುಲ್ ಗಾಂಧಿಯ ಪರವಾಗಿ ಮಾತಾಡ್ತೀವಿ ಅಂದರೆ ಅದಕ್ಕಿಂತ ಕರ್ಮ ಇನ್ನೇನಾದರೂ ಇರೋದಕ್ಕೆ ಸಾಧ್ಯನಾ? ಇನ್ನು ಇದೇ ದ್ವಿಪೌರತ್ವ ಕೇಸಲ್ಲಿ ಕೇಂದ್ರ ಗೃಹ ಇಲಾಖೆ ಸಲ್ಲಿಸಿದ್ದ ಕಡತಗಳನ್ನು ನ್ಯಾಯಾಧೀಶರು ಪರಾಮರ್ಶೆ ನಡೆಸಿ ಅದರಲ್ಲಿ ರಾಹುಲ್ ಗಾಂಧಿ 1993 ಮತ್ತು 1994ರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ಎಂಫಿಲ್ ಅಧ್ಯಯನಕ್ಕೆ ನೋಂದಾಯಿಸಿಕೊಂಡಾಗ ಬ್ರಿಟಿಷ್ ಪ್ರಜೆಯಾಗಿ ನೋಂದಣಿ ಮಾಡಿಕೊಂಡಿದ್ರು, ಬ್ರಿಟಿಷ್ ಪಾಸ್ಪೋರ್ಟ್ ಕೂಡ ಪಡ್ಕೊಂಡಿದ್ರು. ಅವರ ವ್ಯಾಸಂಗ ಮುಕ್ತಾಯ ಆದ ನಂತರ ಲಂಡನ್ನಿನ ಹ್ಯಾಂಪ್ಶೈರ್ನಲ್ಲಿ ಬ್ಯಾಂಕ್ ಆಫ್ ಲಿಮಿಟೆಡ್ ಅನ್ನೋ ಕಂಪನಿಯನ್ನು ಸ್ಥಾಪನೆ ಮಾಡಿದ್ರು. ಅದರ ವ್ಯವಹಾರಗಳು ಯಾವ ರೀತಿಯಾಗಿ ಇದ್ವು ಅನ್ನೋದಕ್ಕೆ ಸ್ಪಷ್ಟತೆಯಂತೂ ಸಿಗ್ತಾ ಇಲ್ಲ. ಆದರೆ ಕಂಪನಿಯ ನೋಂದಣಿ ದಾಖಲೆಗಳಲ್ಲೂ ತಮ್ಮ ಹೆಸರನ್ನು ರಾಹುಲ್ ವಿನ್ಸಿ ಸನ್ ಆಫ್ ರಾಜೀವ್ ಗಾಂಧಿ ಅಂತಲೇ ನೋಂದಣಿ ಮಾಡಿಸಿದ್ದಾರೆ. ನ್ಯಾಷನಾಲಿಟಿ ಅನ್ನೋ ಕಾಲಂನಲ್ಲಿ ಬ್ರಿಟಿಷ್ ಅಂತ ನಮೂದು ಮಾಡಲಾಗಿತ್ತು. ಅದಾದ ಮೇಲೆ 2004ರಲ್ಲಿ ಅಮೇಠಿಯಲ್ಲಿ ಗೆದ್ದು ಲೋಕಸಭೆಗೆ ಪ್ರವೇಶವನ್ನು ಪಡೆದಿದ್ರು. ನಂತರ ದೇಶದ ಹಳೆಯ ಪಕ್ಷ ಕಾಂಗ್ರೆಸ್ ಅವರನ್ನು ಪಕ್ಷದ ಕಾರ್ಯದರ್ಶಿಯನ್ನು ಮಾಡಿತ್ತು. ನಂತರ AICC ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುತ್ತೆ. ಅಲ್ಲಿಂದ ಪ್ರತಿ ಚುನಾವಣೆಯಲ್ಲೂ ರಾಹುಲ್ ಗಾಂಧಿ ಗೆಲ್ತಾನೆ ಬಂದಿದ್ದಾರೆ. ಆದರೆ ನಾಮಪತ್ರ ಸಲ್ಲಿಕೆ ಮಾಡುವಾಗ ಇನ್ನೊಂದು ರಾಷ್ಟ್ರದ ಪೌರತ್ವ ಹೊಂದಿರೋ ವಿಚಾರವನ್ನು ಇದೇ ಎಡವಟ್ಟು ರಾಹುಲ್ ಗಾಂಧಿ ಎಲ್ಲೂ ಹೇಳ್ಕೊಂಡಿರಲಿಲ್ಲ. ಅದನ್ನು ಬಚ್ಚಿಟ್ಟು ಭಾರತಕ್ಕೆ ಪಕ್ಷವನ್ನು ನಂಬಿದ್ದ ಕಾರ್ಯಕರ್ತರಿಗೆ, ಭಾರತೀಯರಿಗೆ ಮತ್ತು ಭಾರತದ ಸಂವಿಧಾನಕ್ಕೆ ಮೋಸವನ್ನು ಮಾಡಿದ್ರು. ಈಗ ಅದೇ 45 ದಾಖಲೆಗಳನ್ನು ದೂರುದಾರ ವಿಘ್ನೇಶ್ ಶಿಶಿರ್ ಸಲ್ಲಿಕೆಯನ್ನು ಮಾಡಿದ್ದಾರೆ. ಮೊದಲು ಲಕ್ನೋದ ಜನಪ್ರತಿನಿಧಿಗಳ ನ್ಯಾಯಾಲಯ
ಎಲ್ಲ ದಾಖಲೆಗಳನ್ನು ಪರಾಮರ್ಶೆ ಮಾಡಿದ್ರು. ಪೌರತ್ವಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಮಾನ ಮಾಡೋ ಅಧಿಕಾರ ಆ ನ್ಯಾಯಾಲಯಕ್ಕೆ ಇಲ್ಲ ಅಂತ ಆ ಅರ್ಜಿಯನ್ನು ತಿರಸ್ಕಾರ ಮಾಡಲಾಗಿತ್ತು. ಆಗ ವಿಘ್ನೇಶ್ ಶಿಶಿರ್ ಹೈಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿದ್ರು. ಈಗ ಅದೇ ಹೈಕೋರ್ಟಿನ ನ್ಯಾಯಾಧೀಶರಾದ ಸುಭಾಷ್ ವಿದ್ಯಾರ್ಥಿ ಜನಪ್ರತಿನಿಧಿಗಳ ನ್ಯಾಯಾಲಯದ ತೀರ್ಪನ್ನು ರದ್ದು ಮಾಡಿ ವಿಘ್ನೇಶ್ ಶಿಶಿರ್ ಮಾಡಿದ್ದ ಆರೋಪದ ಮೇಲೆ ಎಲ್ಲ ರಹಸ್ಯ ದಾಖಲೆಗಳನ್ನು ಕೇಂದ್ರ ಗೃಹ ಇಲಾಖೆಯ ಪ್ರತಿನಿಧಿಗಳು ನ್ಯಾಯಾಲಯದ ಮುಂದೆ ಇಟ್ಟಿದ್ರು. ಆಗ ರಹಸ್ಯ ವಿಚಾರಣೆಯಲ್ಲಿ ಬಹಳಷ್ಟು ವಿಚಾರಗಳು ನ್ಯಾಯಾಲಯದ ಮುಂದೆ ಕಾಣಿಸಿಕೊಳ್ತಾ ಇವೆ. ಅದೇ ಕಾರಣಕ್ಕೆ ನ್ಯಾಯಾಧೀಶರು ತೀರ್ಪನ್ನು ಕೊಟ್ಟಿದ್ರು. ಪಾಪ ಈ ರಾಹುಲ್ ಗಾಂಧಿ ಮತ್ತು ತಂಕಿ ಪಿಂಕಿ ವಾದ್ರಾ ಸಂಸತ್ತಲ್ಲಿ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರನ್ನ ಮಾತಿನಲ್ಲೇ ಚುಚ್ಚುವ ಕೆಲಸವನ್ನ ಮಾಡ್ತಾ ಇದ್ರು. ಅದಕ್ಕೆ ಇಂಡಿ ಕೂಟದ ಮಂಡಿ ನಾಯಕರು ಚಪ್ಪಾಳೆಯನ್ನು ಹೊಡಿತಾ ಇದ್ರು. ಅದೇ ಶುಕ್ರವಾರ ಅಷ್ಟೊತ್ತಿಗಾಗಲೇ ವಿಪಕ್ಷ ನಾಯಕನ ಕಳ್ಳಾಟ ನ್ಯಾಯಾಲಯದಲ್ಲಿ ಹೊರಗೆ ಬರ್ತಾ ಇತ್ತು. ಆ ತೀರ್ಪು ಹೊರಗೆ ಬಂದು CBI ಅದರ ತನಿಖೆಯನ್ನು ನಡೆಸಬೇಕು ಅನ್ನೋ ತೀರ್ಪನ್ನು ನ್ಯಾಯಾಲಯ ಕೊಟ್ಟಿದ್ದು ಆಗಿತ್ತು. ಇನ್ನು ಈ ಕೇಸಲ್ಲಿ 1926ರ ಸರ್ಕಾರಿ ರಹಸ್ಯ ಪಾಲನಾ ಕಾಯ್ದೆ, ಇದು ಬ್ರಿಟಿಷರೇ ತಂದಿದ್ದ ಕಾಯ್ದೆ. ಅದರ ಪ್ರಕಾರ 1946ರ ಪೌರತ್ವ ಕಾಯ್ದೆ, 1970ರ ಪಾಸ್ಪೋರ್ಟ್ ಕಾಯ್ದೆ, ಜೊತೆಗೆ 2023ರ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ದೂರನ್ನು ದಾಖಲು ಮಾಡಲಾಗಿತ್ತು. ಅದರಲ್ಲಿ ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್, ಭಾರತೀಯ ಗೃಹ ಇಲಾಖೆ ವಿದೇಶಿ ಪೌರತ್ವ ವಿಭಾಗ ಮತ್ತು ಬ್ರಿಟಿಷ್ ವಿದೇಶಿ ಪೌರತ್ವ ವಿಭಾಗ ನಡೆಸಿದ್ದ ಇಮೇಲ್ ವ್ಯವಹಾರಗಳನ್ನು ಕೂಡ ನ್ಯಾಯಾಲಯ ಪರಿಶೀಲನೆ ಮಾಡಿತ್ತು. ಇದೇ ಆರೋಪಿ ರಾಹುಲ್ ಗಾಂಧಿ ಕೂಡ ಕಳೆದ 2 ವರ್ಷಗಳಲ್ಲಿ 222 ಬಾರಿ ವಿದೇಶಗಳಿಗೆ ಭೇಟಿಯನ್ನು ನೀಡಿದರು. ಅದೇನೋ ಇವರ ಮಾವನ ಮನೆಗಳು ಅನ್ನೋ ಹಾಗೆ ನಮ್ಮ ದುಡ್ಡಲ್ಲಿ 2 ವರ್ಷದಲ್ಲಿ 222 ಬಾರಿ ವಿದೇಶ ಪ್ರಯಾಣ ಅಂದರೆ ಏನಾದರೂ ಅರ್ಥ ಇದೆಯಾ? ಎಲ್ಲೋದ್ರಪ್ಪ ಗುಲಾಮರ ಹಾಗೆ ಮಾತಾಡ್ತಾ ಇದ್ದವರು. ಇವರು ಯಾವ ಸಾಧನೆ ಮಾಡೋದಕ್ಕೆ ಇಷ್ಟು ಸಲ ನಮ್ಮ ದುಡ್ಡಲ್ಲಿ ಹೋದ್ರು ಅನ್ನೋದನ್ನ ಕೇಳೋದೇ ಇಲ್ಲ. ಮಾನ ಮರ್ಯಾದೆ ಇರೋ ಯಾವನೇ ವಿಪಕ್ಷ ನಾಯಕ ಆದರೂ ಮಾಡೋ ಕೆಲಸನ ಇದು. ಈಗ ವಿದೇಶಗಳಲ್ಲಿ ಇಮಿಗ್ರೇಷನ್ನಲ್ಲಿ ಯಾವ ಪಾಸ್ಪೋರ್ಟ್ ಬಳಕೆಯನ್ನು ಮಾಡಿದ್ರು ಅನ್ನೋ ವಿಡಿಯೋ ದಾಖಲೆಗಳನ್ನು ದೂರುದಾರ ವಿಘ್ನೇಶ್ ಶಿಶಿರ್ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಯೋಚನೆ ಮಾಡಿ, ಒಬ್ಬ ಸಾಮಾನ್ಯ ನಾಗರಿಕ ಗಣ್ಯರು ಅಂತ ಕರೆಸಿಕೊಳ್ಳೋ ನಗಣ್ಯರ ಒಳರಹಸ್ಯ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡೋದು ಅಷ್ಟೊಂದು ಸುಲಭದ ಮಾತಲ್ಲ. ಭಾರತದಲ್ಲಿ ಮಾಹಿತಿ ಸಂಗ್ರಹ ಕಾಯ್ದೆ, ಹಾಗೆ ಬ್ರಿಟನ್ನಿನಲ್ಲೂ ಫ್ರೀಡಮ್ ಆಫ್ ಇನ್ಫಾರ್ಮೇಷನ್ ಅನ್ನೋ ಕಾಯ್ದೆ ಇದೆ. ಅದನ್ನೆಲ್ಲ ಉಪಯೋಗ ಮಾಡಿಕೊಂಡು ವಿಘ್ನೇಶ್ ಶಿಶಿರ್ ತಮ್ಮದೇ ಆದ ಕಾನೂನು ಸಮರವನ್ನು ನಡೆಸಿದ್ರು. ಮೊದಲನೇ ಹಂತದಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಇಡೀ ದೇಶದಲ್ಲಿ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ 60 ವರ್ಷ ಆಳ್ವಿಕೆ ಮಾಡಿದೆ. ಅದೇನೋ ಮಾಡಿ ಹಾಕಿದ್ದಾರೆ, ಕಿತ್ತು ಹಾಕಿದ್ದಾರೆ ಅಂದುಕೊಂಡಿದ್ರು. ಅದೇ ವಂಶದ ಕುಡಿ ರಾಹುಲ್ ಮಾತ್ರ ಯಾಕೆ ಬೇರೆ ಬೇರೆ ದೇಶಗಳ ಪೌರತ್ವ ಇಟ್ಕೊಂಡು ಅದನ್ನು ಭಾರತದ ಚುನಾವಣಾ ಆಯೋಗಕ್ಕೂ ತಿಳಿಸದೆ ಕಳ್ಳರ ಹಾಗೆ ಆಡ್ತಾ ಇದ್ರು. ಈಗಲೂ ಆಡ್ತಾನೆ ಇದ್ದಾರೆ ಅನ್ನೋದನ್ನು ಅವರೇ ಹೇಳಬೇಕು. ಈ ವಿಚಾರ ಅಂತ ಬಂದರೆ ಆ ಪಕ್ಷದ ಯಾವುದೇ ಕಾರ್ಯಕರ್ತ, ಯಾವುದೇ ನಾಯಕರು ಮಾತನಾಡೋದೇ ಇಲ್ಲ. ಈಗ ರಾಹುಲ್ ಗಾಂಧಿ ಸಂಸತ್ತಲ್ಲಿ ಚುನಾವಣೆ ಹತ್ತಿರಕ್ಕೆ ಬಂದಿದೆ. ಮೋದಿ ಸರ್ಕಾರ ಅದಕ್ಕಾಗಿ ಮಹಿಳಾ ಮೀಸಲಾತಿಯ ಜೊತೆಗೆ ಕ್ಷೇತ್ರವನ್ನು ಪುನರ್ ವಿಂಗಡಣೆ ಮಾಡ್ತಾ ಇದೆ. ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಭದ್ರ ಮಾಡೋಕೆ ಮಾಡಿಕೊಳ್ತಾ ಇದೆ ಅಂತ ಆರ್ಭಟ ಮಾಡ್ತಾ ಇದ್ರು. ಅಲ್ಲಿ ಅದನ್ನು ಮಾಡಿದರೆ ಮೋದಿ ಅಧಿಕಾರ ಭದ್ರ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸದ್ಯಕ್ಕೆ ರಾಹುಲ್ ಗಾಂಧಿಯ ಪೌರತ್ವವೇ ಗಟ್ಟಿ ಇಲ್ಲ ಅನ್ನೋ ತೀರ್ಪನ್ನು ನ್ಯಾಯಾಲಯ ಕೊಡ್ತಾ ಇದೆ. ಅವತ್ತು ಶುಕ್ರವಾರ ನ್ಯಾಯಾಲಯದಲ್ಲಿ ಇಂತಹ ಒಂದು ತೀರ್ಪು ಬಂದಿದೆ. ರಾಹುಲ್ ಗಾಂಧಿಯ ದ್ವಿಪೌರತ್ವ ಕೇಸ್ ಆದಷ್ಟು ಬೇಗ ತನಿಖೆಯಾಗಿ ಅಂತ್ಯವನ್ನು ಕಾಣುತ್ತೆ. ವಲಸೆ ಬಂದಿರೋ ವಿದೇಶಿ ಪ್ರಜೆಯೊಬ್ಬನನ್ನು ಆದಷ್ಟು ಬೇಗ ಹೊರಹಾಕೋ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದನ್ನು ಬಹಳಷ್ಟು ಭಾರತೀಯರು ಎದುರು ನೋಡ್ತಾ ಇದ್ರು. ಇದೇ ಸಮಯದಲ್ಲಿ ಶನಿವಾರ ಮತ್ತೆ ರಾಹುಲ್ ಗಾಂಧಿಯ ದ್ವಿಪೌರತ್ವ ಕೇಸಿಗೆ FIR ದಾಖಲು ಮಾಡದ ಹಾಗೆ ತಡೆಯನ್ನು ಅದೇ ಅಲಹಾಬಾದ್ ಹೈಕೋರ್ಟ್ ಕೊಟ್ಟಿದೆ. ಅಲ್ಲಿಗೆ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆಯನ್ನು ಹೇಗೆ ಇಟ್ಟುಕೊಳ್ತಾರೆ ಜನರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದು ದಿನ ಮೊದಲು FIR ದಾಖಲು ಮಾಡಿ ತನಿಖೆ ಮಾಡೋಕ್ಕೆ ಹೇಳಿ ಕೇವಲ 16 ಗಂಟೆಯ ಒಳಗೆ ಅದಕ್ಕೆ ತಡೆಯನ್ನು ನೀಡಿದರೆ ಅದಕ್ಕೆ ಯಾವ ರೀತಿಯ ಅರ್ಥಗಳು ಇರುತ್ತವೆ? ಈಗಾಗಲೇ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಬಹಳಷ್ಟು ಜನರಿಗೆ ನಂಬಿಕೆ ಹೋಗ್ತಾ ಇರೋವಾಗ ಅಷ್ಟೆಲ್ಲ ದಾಖಲೆಗಳು ಇದ್ರೂ ಅದಕ್ಕೂ ತಡೆಯನ್ನು ಕೊಡೋದೇ ಆದರೆ ಎಂತಹ ಕೆಲಸವನ್ನು ಮಾಡಿರೋ ದೇಶದ್ರೋಹಿ ಕೂಡ ತಪ್ಪಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾನೆ. ಸದ್ಯಕ್ಕೆ ಶನಿವಾರ FIR ದಾಖಲು ಮಾಡದ ಹಾಗೆ ತಡೆಯನ್ನು ನೀಡಲಾಗಿದೆ. ಅದು ಶಾಶ್ವತ ಅಲ್ಲ. ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿನ ಮೆಟ್ಟಿಲನ್ನು ದೂರುದಾರ ವಿಘ್ನೇಶ್ ಶಿಶಿರ್ ಏರಿದ್ರು ಅಚ್ಚರಿಯನ್ನು ಪಡಬೇಕಾಗಿಲ್ಲ. ಒಟ್ಟಿನಲ್ಲಿ ಈ ದ್ವಿಪೌರತ್ವ ಕೇಸಿಗೆ ಬೇಕಾದ ಎಲ್ಲ ರಹಸ್ಯ ದಾಖಲೆಗಳನ್ನು ದೂರುದಾರ ವಿಘ್ನೇಶ್ ಶಿಶಿರ್ ಕೊಟ್ಟಿದ್ರೆ, ಇನ್ನು ಕೆಲ ರಹಸ್ಯ ದಾಖಲೆಗಳನ್ನು ಕೇಂದ್ರ ಗೃಹ ಇಲಾಖೆ, ವಿದೇಶಿ ಪೌರತ್ವ ಇಲಾಖೆ ನ್ಯಾಯಾಲಯಕ್ಕೆ ನೀಡಿದೆ. ಆದರೂ ಯಾವ ಆಧಾರದ ಮೇಲೆ ತಡೆಯನ್ನು ನೀಡಲಾಗಿದೆ ಅನ್ನೋದು ನಾವು ವಿಡಿಯೋ ಮಾಡೋ ವೇಳೆಗೆ ಹೊರಗೆ ಬಂದಿಲ್ಲ. ಅಕ್ರಮ ವಲಸಿಗರನ್ನು ದೇಶದಿಂದ ಹೊರಗೆ ಕಳಿಸಬೇಕು ಅನ್ನೋದಾದರೆ ಈ ರಾಹುಲ್ ಗಾಂಧಿ ಅನ್ನೋ ಅಕ್ರಮ ವಲಸಿಗ ದೇಶದ ಒಳಗೆ ಯಾಕೆ ಇರಬೇಕು ಅನ್ನೋದೇ ಯಕ್ಷ ಪ್ರಶ್ನೆ. ಮುಂದೆ ಏನಾಗುತ್ತೆ ಅನ್ನೋದನ್ನು
ಕಾದು ನೋಡಬೇಕು ಅಷ್ಟೇ. ಇದು ಗೆಳೆಯರೇ, ರಾಹುಲ್ ಗಾಂಧಿಯ ದ್ವಿಪೌರತ್ವ ಕೇಸಿನ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.